ಸೊ ಇವತ್ತೆಲ್ಲ ಮ್ಯಾನಿಫೆಸ್ಟೇಷನ್ನು, ಹ್ಞೂ ಯೂನಿವರ್ಸ್ ಕಾಲ. ಹ್ಞೂ ಅದೇ ಮ್ಯಾನಿಫೆಸ್ಟೇಷನ್ನು ಹೆಂಗೆ ಗೊತ್ತಾ ಸಮಸ್ಯೆ. ಈಗ ನೀವು ಒಂದು ಪುಟ್ಟ ಮಗು 8 ವರ್ಷದ ಮಗು ಇದ್ರಿ, ಪುಟ್ಟ ಹುಡುಗಿ ಇದ್ರಿ. ನಾನು ನಿಮಗೆ 2 ಆಫರ್ ಮಾಡ್ತಿದ್ದೆ ಅಂದ್ಕೊಳ್ಳಿ. ನಿನಗೆ ಒಳ್ಳೆ ಚಾಕ್ಲೇಟ್ ಕಂಪ್ನಿಲಿ ಕೆಲಸ, ಅಥವಾ ಈ ಥರ ನಿಮ್ಮ ಒಂದು ಈ ವಯಸ್ಸಲ್ಲಿ ಒಂದು ಒಳ್ಳೆ ಪಾಡ್ಕಾಸ್ಟ್ ಮಾಡೋದು, ಒಂದು ಒಳ್ಳೆ ಪಬ್ಲಿಕ್ ಫಿಗರ್ ಆಗಿರಬೇಕು ಅಂತ ಆಪ್ಷನ್ ಕೊಟ್ಟಿದ್ರೆ ಏನು ಸೆಲೆಕ್ಟ್ ಮಾಡ್ತಿದ್ರಿ? ಮೇ ಬಿ ಆ ವಯಸ್ಸಿಗೆ ಚಾಕ್ಲೇಟ್. ಯಾಕೆಂದರೆ ನಮ್ಗೆ ಏನು ಒಳ್ಳೇದು ಅಂತ ಗೊತ್ತಿಲ್ಲ. ಒಳ್ಳೇದಾಗಬೇಕು ಅಂತ ಬಯಸೋದು ತಪ್ಪಲ್ಲ. ಇದೇ ಒಳ್ಳೆಯದು ಅನ್ನೋದಿದೆಯಲ್ಲ ಒಂದು ಟ್ರ್ಯಾಪ್. ಸೋ ಟ್ರೂ. ಸೊ ನಮಗೆ ಮ್ಯಾನಿಫೆಸ್ಟೇಷನ್ ಪ್ರಾಬ್ಲಮೇ ಅದು. ಯಾಕೆಂದರೆ ನಮ್ಮ ಮ್ಯಾನಿಫೆಸ್ಟೇಷನ್ ಏನು ಮಾಡ್ತೀವಿ, ದುಡ್ಡು ಬೇಕು, ಹಣ ಗಳಿಸ್ಬೇಕು, ಇದು ಬೇಕು ಅಂತೆಲ್ಲ ಬೇರೆ ಏನು ಕೇಳ್ತೀರಿ ನೀವು? ವಿ ಮ್ಯಾನಿಫೆಸ್ಟ್ ಇವತ್ತೆಲ್ಲ ವಿಜುವಲ್ ಬೋರ್ಡು, ಎಷ್ಟು ದುಡ್ಡು ಬೇಕು, ಏನಾಗಬೇಕು. ಮೋಟಿವೇಶನ್ ಇಟ್ಸ್ ಗುಡ್, ಒಳ್ಳೆ ಮೋಟಿವೇಶನ್. ಈಗ ನಿಮಗೆ ಸಿಟ್ಟು ಬರುತ್ತೆ ಅಂದ್ಕೊಳ್ಳಿ, ಬೈತೀರಿ, ಹೋಗಿ ಸತ್ತೋಗಿ ನೀನು ಅಂತ ಬೈತಾರೆ ಅಪ್ಪ ಅಮ್ಮಂದಿರು. ಉದ್ದೇಶ ಸಾಯಬೇಕು ಅಂತಲ್ಲ, ನೀವು ಹೇಳಿದ್ದೆಲ್ಲ ಮ್ಯಾನಿಫೆಸ್ಟ್ ಆದರೆ ತಲೆಗೆ ಬಂದಿದ್ದಲ್ಲ. ಅದಕ್ಕೆ ಏನು ಗೊತ್ತು ಯೂನಿವರ್ಸಿಗೆ ಯಾವ ಸತ್ಯ? ಯಾವುದನ್ನ ಅದು ಕಮೆಂಡ್ ಅಂತ ತೊಗೋಬೇಕು, ಎರಡೂ ತೊಗೊಳತ್ತೆ ಅಂದ್ಕೊಳ್ಳಿ. ಅದಕ್ಕೆ ಒಳ್ಳೇದು ಮಾತಾಡು ಬಿಡ್ತು ಅನ್ನೋ ಅವೆಲ್ಲ ಬಂದಿದ್ದ. ಅಶ್ವಿನಿ ಜೊತೆಗಳು ಕೇಳ್ತಾ ಇರ್ತಾರೆ, ಅಸ್ತು ಅಂತ ಹೇಳ್ತಾರೆ, ಇವೆಲ್ಲ ಒಳ್ಳೇದು ಮಾತಾಡಬೇಕು ಅನ್ನೋದು ಇಂಗಿತ. ನಾನು ಹೇಳ್ತಾ ಇರೋದು ನಿಜವಾಗಲೂ ನಿಮಗೆ ನಾನು ಮ್ಯಾನಿಫೆಸ್ಟೇಷನ್ದು 1 ವಾರ ಕೊಟ್ಬಿಟ್ಟೆ ನಿಮಗೆ ಇವತ್ತಿಂದ. ಎಷ್ಟು ಜವಾಬ್ದಾರಿ ಗೊತ್ತಾ ಅದು? ಬಾಯಿ ಬಿಡೋಕ್ಕೆ ಹೆದರಿಕೆ ಆಗುತ್ತೆ. ಮತ್ತೆ ಅಥವಾ ಯೋಚನೆ ಮಾಡೋದು, ಬಾಯಿ ಬಿಡೋದೇನು ಬಿಡಲ್ಲ, ಯೋಚನೆ ಮಾಡಿದ್ರು. ಮತ್ತೆ ನಿಮ್ಮ ಬಗ್ಗೆ ಹೇಳ್ತಿರ್ತೀನಿ, ಈ ಥರ ಬದುಕೋದಕ್ಕಿಂತ ಜೀವ ಟಪ್ಪಂತ ಹೋಗ್ಬಿಟ್ಟೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.